ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಮನೆ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬೇಕು. ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ಒಂದೊಂದಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಓವರಾಲ್ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅಂತಂದರೆ ಪಾಪುನ ಇಟ್ಕೊಂಡು ನನಗೂ ಆಗ್ತಿಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟಾದ್ರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಬೇಗನೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಬಿಟ್ಟೆ. ಇವತ್ತೊಂದು ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಇವತ್ತು ನೈಟ್ ಹಾಗೆ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಮುಂದೆ ತಿಳಿಸ್ತೀನಿ. ಬಟ್ ಇವಾಗ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾಯಿದೆ. ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಹಾಗೆಯೇ ಇನ್ನೇನು ಸಂಡೇ ಹಾಗೆ ನಾವು ಒಂದು ಜಾಗಕ್ಕೆ ಹೋಗಿ ಬರ್ತೀವಿ ಅಲ್ವಾ. ಸೊ ಅದಾದಮೇಲೆ ಒಂದು ಸ್ವಲ್ಪ ಫ್ರೀ ಟೈಮ್ ಕೂಡ ಇರುತ್ತೆ. ಸಂಡೇ ಅಂದರೆ ಜೀವನ್ ಮನೆಯಲ್ಲಿರ್ತಾರೆ, ಅಪ್ಪನ ಇಬ್ಬರೂ ನೋಡ್ಕೊತಾರೆ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು DIY ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ನಮ್ಮನೆ ನಿಯರ್ ಬೈ ಒಂದು ಕ್ರಾಫ್ಟ್ ಶಾಪ್ ಇದೆ. ಸೊ ಅಲ್ಲಿ ನನಗೆ ಬೇಕಾಗಿರೋ ಒಂದಷ್ಟು ಐಟಮ್ಸ್ ಎಲ್ಲ ಸಿಗುತ್ತಾ ಕೇಳ್ಕೊಂಡು ಹಾಗೆ ಬರೋಣ ಅಂತ ಅಂದ್ಬಿಟ್ಟು ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಹೋಗೋಣ ಅಲ್ಲಿಗೆ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾರ ಸಿಕ್ಕಿದ್ರೆ ತೊಗೊಂಡು ಬರ್ತೀನಿ. ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿದ್ದೀನಿ. ಬಟ್ ಏನಂದರೆ ಆನ್ಲೈನಲ್ಲಿ ನನಗೆ ತುಂಬ ಲೇಟಾಗಿದೆ. ಡೇಟು 24th ಹಾಗೆ ರಿಸೀವ್ ಆಗುತ್ತೆ ಅಂತ ಇದೆ. ಹಾಗಾಗಿ ಸುಮ್ಮನೆ ಚಾನ್ಸ್ ತೊಗೊಳ್ಳೋದು ಬೇಡ. ತುಂಬ ಲೇಟ್ ಆಗೋಗ್ಬಿಟ್ರೆ ಆಮೇಲೆ ಮಾಡ್ದಾರಂಗೂ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನೋಡೋಣ, ಇಲ್ಲಿ ಇಫ್ ಇನ್ ಕೇಸ್ ಸಿಕ್ಕಿದ್ರೆ ತೊಗೊಂಬರ್ತೀನಿ. ಇಲ್ಲ ಅಂತ ಅಂದರೆ ನೋಡೋದು ಹೇಗಾಗುತ್ತೋ ಏನೋ ಅಷ್ಟೇ. ಇನ್ನಿವಾಗ ಅಪ್ಪನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಹೊರಗಡೆ ಹೋಗಿದ್ದಾನೆ ಅವನು. ಇನ್ನು ಸಿರಿಗೆ ಕೂಡ ರೆಡಿ ಆಯಿತು. ಈ ಥರ ಕ್ಯಾರಿ ಬ್ಯಾಗ್ ಒಳಗೆ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಆರಾಮಾಗಿ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದೇನು ಭಯ ಇಲ್ಲ, ಆರಾಮಾಗಿ ಕುತ್ಕೊಂಡಿರ್ತಾಳೆ. ಬರೋ ಅಷ್ಟೊತ್ತಿಗೆ ನಿದ್ದೆ ಕೂಡ ಮಾಡಿಬಿಟ್ಟಿರ್ತಾಳೆ ಅವಳು. ಇನ್ನು ಬಂದಮೇಲೆ ಆರಾಮಾಗಿ ಜೋಕಾಲಿಗೆ ಹಾಕಿದ್ರೆ ಆಲ್ಮೋಸ್ಟ್ 1 hour ತನಕ ನಿದ್ದೆ ಮಾಡ್ತಾಳೆ. ಮತ್ತು ನಾನು ಬೆಳಗ್ಗೆಯಿಂದ ಎಲ್ಲ ಮಾಡ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ. ಸೊ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತಲ್ಲ? ಚೆನ್ನಾಗಿ ಕಾಣ್ತೈತಾ? ಇವಾಗ ಒಂದು ಸ್ವಲ್ಪ ವಿಶಾಲವಾಗಿ ಕಾಣಿಸ್ತೈತಾ ಏರಿಯಾ ಅಲ್ವಾ? ಅದ್ರ ಥರನೂ ಆರ್ಡ್ರ್ ಮಾಡಿದ್ದಾನೆ, ಇನ್ನೂ ಬಂದಿಲ್ಲ. ಹಾಕ್ಬಿಟ್ಟು ನೋಡ್ತೀನಿ. ಏನಾದರೂ ಬೇಡ ಅಂದರೆ ವಾಪಸ್ ಮಾಡ್ತೀನಿ. ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ಇಟ್ಕೊತೀನಿ ಅಷ್ಟೆ. ಇದು ನೋಡಿ, ಇದು ನಮ್ಮ ಮನೆಗೆ ಬರ್ತಾರದು. ಈ ಏರಿಯಾಗೆ ಆ್ಯಕ್ಚುಲಾಗಿ ಚೆನ್ನಾಗಿ ಕಾಣಿಸ್ತೈತೆ. ಆ ಒಂದು ಟೇಬಲ್ನ ತೆಗೆದು ಬಿಡ್ತೀನಿ. ಅದನ್ನು ಒಂಚೂರು ಚೆನ್ನಾಗಿ ಇಟ್ಕೊಳ್ಳೋದು. ಎಲ್ಲೋ ಇಟ್ಕೊಳ್ಳೋದು. ಏನು ತಗೋಬೇಕು? ತಕ್ಕೊಡು. ನೋಡೋಣ, ಸದ್ಯಕ್ಕಂತೂ ಇಲ್ಲ. ಬಟ್ ಈ ಏರಿಯಾಗೆ ಡೈನಿಂಗ್ ಟೇಬಲ್ ಬಂದರೆ ಚೆನ್ನಾಗಿರುತ್ತಾ ಕಮೆಂಟ್ ಮಾಡಿ, ಓಕೆನಾ? ತಗೊಳ್ಳೋಣ. ಏನಾದ್ರು ಬಜ್ಜಿ ಥರ ತಿನ್ಬೇಕು ಅನ್ನಿಸ್ತಾ ಇದೆ. ಸಿರಿ ಇದು ನನ್ನ ಮಗಳು ನಲ್ಲಿ ನಿಂತೋಗೈತೆ. ಸುಮ್ಮನೆ ಹೋಗ್ರಿ. ಬಾತ್ ಐತೆ, ಬಾತ್ ತಿನ್ಕೊ. ನಮ್ಗೆ ಯಾಕೋ ಬಜ್ಜಿ ತಿನ್ಬೇಕಂತ. ಸ್ವಲ್ಪನೇ ಮಾಡ್ಲಾ? ಸಾಕು. 4 ನೀನೇ ತಿಂದು ಖಾಲಿ ಮಾಡಿದ್ಯಾ? ತೊಳೆದು ಇಕ್ಬೇಕಾ? ನೀನ್ ಹಂಗೆ ತಾನೇ ಮಾಡೋದು? ತೊಳೆದು ಇಕ್ಬಿಡ್ತೀಯ ಸ್ವಲ್ಪ ಹೊತ್ತು? ಒಂದ್ 2 ನಿಮಿಷ ಅಷ್ಟೇ, ಜಾಸ್ತಿ ಇದ್ರೆ ಒಂಥರ ಹೋಗುತ್ತೆ. ಗಟ್ಟಿನೇ ಇದೆ. ತೊಳೆದ್ಬಿಟ್ಟು ಹಂಗೆ ನೆನ್ಸ್ಬಿಟ್ಬಿಟ್ರೆ ಇಡಬೇಡ. ತೊಳೆದ್ಬಿಟ್ಟು ಸಾಕಾ? ಹ್ಞೂ ಸಾಕು. ಯಾಕೋ? ಬೆಲ್ಲ. ಸಿರಿ ಬೇಡ ಸಿರಿ. ಇವತ್ತು ನನ್ನ ಮಗ ಕೇಳ್ದ ತುಂಬ ಅಂದ್ಬಿಟ್ಟು ಅವಲಕ್ಕಿ ಮಾಡ್ತಾ ಇದ್ದೀನಿ, ಸ್ವೀಟ್ ಅವಲಕ್ಕಿ.
ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಎಷ್ಟು ಸ್ಪೆಷಲ್ ಗೊತ್ತಾ ಊಟಕ್ಕೆ? ಅವನ ಕೇಳಿ ಕೇಳಿ ಮಾಡಿಸ್ಕೊಂಡಿದ್ದು. ಬಿಡು, ಬೇರೆ ಬಟ್ಟಲಲ್ಲಿ ಹಾಕ್ಕೊಡ್ತೀನಿ ಬಿಡು. ಮಮ್ಮಿ ಅವಲಕ್ಕಿ ಮಾಡು ಅವಲಕ್ಕಿ ಮಾಡು ಅವಲಕ್ಕಿ ಮಾಡು ಅಂತ ಸಂಜೆಯಿಂದ ಕೇಳಿರೋದು. ಫೈನಲಿ ಮಾಡಿಕೊಟ್ಟೆ. ಖುಷಿ ಖುಷಿಯಾಗಿ ತಿಂತಾನೆ. ಬಜ್ಜಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಬಜ್ಜಿ ಹಾಗೆಯೇ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಣ ಅಂತ. ಇವಾಗ ಮಳೆ ಬೇರೆ ಬಂದಿದೆ ಅಲ್ವಾ, ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಣ ಅನ್ನೋ ಥರ ಅನಿಸ್ತಿತ್ತು. ಹಂಗೂ ಜೀವನಿಗೆ ಹೊರಗಡೆಯಿಂದನೇ ತೊಗೊಂಬನ್ನಿ ಅಂತ ಹೇಳೋಣ ಅಂದ್ಕೊಂಡೆ. ಬಟ್ ಅದನ್ನೆಲ್ಲ ಅನ್ನಿಸ್ತು, ಯಾಕೆ ಸುಮ್ಮನೆ ಹೊರಗಡೆ ಅವೆಲ್ಲ ಯಾಕೆ ಬೇಡ, ಮನೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಜೀವನ್ ಸ್ನಾನ ಮಾಡ್ಕೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಇವತ್ತು ಗುರುವಾರ ಅಲ್ವಾ, ವಾರ. ಸೊ ಹಾಗಾಗಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾರೆ. ಸೊ ಅಡುಗೆ ಬಂದ್ಬಿಟ್ಟು ಬಾತ್ ಮಾಡಿದ್ದೆ, ಟೊಮೆಟೊ ಬಾತ್. ಇವಾಗ ಅದೇ ಇದೆ, ಮಧ್ಯಾಹ್ನ ಮಾಡಿದ್ದು. ಸರಿ, ಒಳ್ಳೆ ಬಂದು ಕುತ್ಕೊಂಡೈತೆ ನನ್ನ ಮಗಳು. ಅಲ್ಲಿ ಕುತ್ಕೊಂಡೈತಾ, ಅಲ್ಲಿ ಕುತ್ಕೊಂಡೈತಾ. ಚೂರು ಮಾತಾಡ್ಸಿದ್ರೆ ಸಾಕು, ನಾವೆಲ್ಲಿರ್ತೀವೋ ಅಲ್ಲಿಗೆ ಬಂದ್ಬಿಡ್ತಾಳೆ ಓಡೋಡು. ಅಲ್ಲಿ ಹೋಗು, ಅಣ್ಣ ಹತ್ರ ಹೋಗು, ಅಣ್ಣ ಹತ್ರ. ಅಣ್ಣ ಅಣ್ಣ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಮಗಳು ಇವಾಗ ತಲೆ ಸ್ನಾನ ಮಾಡಿಸ್ಬೇಕು, ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ಪೂಜೆ ಮಾಡೋದಕ್ಕೆ. ಬೆಳಗ್ಗೆನೇ ಬೇಗ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ತುಂಬ ಕೆಲಸಗಳಿದ್ವು ಇವತ್ತು. ಎಲ್ಲನೂ ಮನೆ ಡೀಪ್ ಕ್ಲೀನ್ ಮಾಡಿಕೊಂಡು ಇವಾಗ ಮುಗಿಸ್ಕೊಂಡೆ. ಇವಾಗ ಹೋಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು. ಹಾಗೆಯೇ ನಾಳೆ ನಾವೆಲ್ಲೋ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಇದೆ ನನಗಂತೂ. ಲೈಕ್ ತುಂಬ ದಿನದಿಂದ ವೆಯ್ಟ್ ಮಾಡಿ ಫೈನಲಿ ಈ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಲ್ಲ ಅನ್ನೋದು. ಸೊ ಎಲ್ಲೋಗ್ತಾ ಇದ್ದೀವಿ ಏನು ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ನಾಳೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಅಂದ್ಕೊಂಡೆ ನಾನು ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ. ಆಮೇಲೆ ಅನ್ನಿಸ್ತು ನನಗೆ ಯಾಕೋ ಬೇಡ, ಸೀರೆ ಹಾಕ್ಕೊಂಡು ಹೋಗೋಣ ಅಂತ. ಸೊ ಹೊಸದು ಯಾವುದು ನಾನು ಬ್ಲೌಸ್ ಸ್ಟಿಚ್ ಮಾಡಿಸೇ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಹೊಲಿಸಿದ್ದನ್ನೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಆಗಲೇ ಸ್ಯಾರಿನ. ಹಾಗಾಗಿ ಇವಾಗ ಒಂದೆರಡು ಸೀರೆ, ಅಂದರೆ ನನಗೆ ಒಂದು, ನನ್ನ ತಂಗಿಗೆ ಒಂದು ಸೀರೆ ಅಂತ ಅಂದ್ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಅಂತ ಕೊಟ್ಟು ಕಳಿಸಿದ್ದೀನಿ. ದೀಪ ಅವ್ರ ಮನೆ ಆಪೋಸಿಟಲ್ಲೇ ಒಬ್ಬರು ಟೈಲರ್ ಇದ್ದಾರೆ. ಅವರು ಒನ್ ಡೇಗೆಲ್ಲ ಸ್ಟಿಚ್ ಮಾಡಿ ಕೊಡ್ತಾರೆ. ಇಫ್ ಇನ್ ಕೇಸ್ ಫ್ರೀ ಇದ್ದರೆ ಎಲ್ಲ ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಕೊಟ್ಟು ಕಳಿಸಿದ್ದೀನಿ. ದೀಪನೇ ತೊಗೊಂಡು ಹೋದರು. ಇನ್ನು ಏನು ಒಂದು 9 ಗಂಟೆ ಹಾಗೆ ನೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಇವಾಗ ನಾನು ಕೂಡ ಬೇಗ ಸ್ನಾನ ಮಾಡಿಕೊಂಡು ಸಂಜೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಇವತ್ತು ಬೆಳಗ್ಗೆ ಬೇಗನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ, ತುಂಬಾ ಲೇಟ್ ಆಗೋಯಿತು. ಸೊ ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗೋಯಿತು. ಹಾಗಾಗಿ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು. ಇನ್ನೂ ನಾಳೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಅದನ್ನು ಕೂಡ ಇನ್ನೂ ಏನೂ ಮಾಡೇ ಇಲ್ಲ. ಇನ್ನು ನಾನು ಸಿರಿಗೆ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇಂಡಿಪೆಂಡೆನ್ಸ್ ಡೇ ಟೀಮಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆಲ್ಲನೂ ರೆಡಿ ಮಾಡ್ಕೋಬೇಕು. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಆದಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಏನೇ ಆಗಲಿ, ಅಂದರೆ ಇದು ಹುಟ್ಟಿದ ಕೂದಲಲ್ವ ಲಾಸ್ಟ್ ನನ್ನ ಮಗಳಿಗೆ. ಸೊ ಇನ್ನೇನು ಬೋಡಿ ಹೋಗ್ಬಿಡ್ತಾಳೆ, ಅದೊಂಥರ ಬೇಜಾರು. ಬಟ್ ಏನೂ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಬರುತ್ತೆ ಕೂದಲು. ಬಟ್ ಈ ಒಂದು ಕೂದಲನ್ನಂತೂ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಸೊ ಎಷ್ಟಾಗುತ್ತೋ ಅಷ್ಟು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅವಳಿಗೆ ಹೊಸ ಡ್ರೆಸ್ಸನ್ನು ತೊಗೊಂಡು ಬರಬೇಕು. ಅಂದರೆ ನಾಳೆ ಬೋಡಿ ಮಾಡಿಸಿದಾಗ ಅವಳಿಗೆ ಬೋಡಿ ಅಂತ ಬರ್ತಿದೆ. ಸೊ ನಾಳೆ ದೇವರಿಗೆ ಮುಡಿ ಕೊಡ್ತೀವಿ ಅಲ್ವಾ, ಸೊ ಅವಳಿಗೆ ಹೊಸ ಡ್ರೆಸ್ ಕೂಡ ತೊಗೊಂಬರ್ಬೇಕು. ನೋಡೋಣ, ಸಂಜೆ ಜೀವನ ಅಂದಮೇಲೆ ಹೋಗಿ ಡ್ರೆಸ್ ತೊಗೊಂಬರ್ತೀನಿ. ಹಾಗೆ ಅಪ್ಪುದು ಫಸ್ಟು ಪ್ಲ್ಯಾನ್ ಇರಲಿಲ್ಲ ಮುಡಿ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಅವನೇ ಸಿರಿ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಹೇಳ್ದ. ಫಸ್ಟೆಲ್ಲ ತುಂಬ ಹಠ ಮಾಡ್ತಿದ್ದ, ಮುಡಿ ಕೊಡಬೇಕು ಅಪ್ಪು, ನೀನು ಬೋಡ ಮಾಡಿಸ್ಕೋಬೇಕು ಅಂತಂದರೆ ಇಲ್ಲ ನಾನು ಕೊಡಲ್ಲ ಅಂತ ಅಂದ್ಬಿಟ್ಟು ಅಳ್ತಿದ್ದ. ಬಟ್ ಇವಾಗ ನೋಡಿ ಅವನೇ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ತಂಗಿ ಕೊಡ್ತಿದ್ದಾಳಲ್ಲ, ಹಾಗಾಗಿ ಸರಿ ಇನ್ನು ಕೊಡ್ತೀನಿ ಅನ್ನೋವಾಗ ನಾವು ಬೇಡ ಅಂತ ಹೇಳೋದು ಸರಿ ಇರಲ್ಲ. ಅದು ಅವ್ನು ಇಷ್ಟ ಅಲ್ಲ. ಸೊ ಹಾಗಾಗಿ ಪರವಾಗಿಲ್ಲ ಕೊಡಲಿ ಅಂತ ಅಂದ್ಬಿಟ್ಟು
ಸರಿ ಆಯಿತು ಅಂತ ಹೇಳಿದ್ದೀವಿ. ಇನ್ನು ಸಿರಿಗೆ ಬಟ್ಟೆ ತೊಗೊಂಬರ್ಬೇಕು. ನಾನು ಅಲ್ಲಿ ಸ್ಯಾರಿ ಬ್ಲೌಸ್ ಸ್ಟಿಚ್ಚಿಗೆ ಅಂತ ಕೊಟ್ಟಿದ್ದೀನಿ, ಅದು ಒಂದು 9 ಗಂಟೆ ಹಂಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಆದರೆ ಅಪ್ಪುಗೆ ಮತ್ತು ಸಿರಿಗೆ ಇಬ್ರಿಗೂ ಕೂಡ ಬಟ್ಟೆ ತೊಗೊಂಬಂದ್ಬಿಡ್ತೀನಿ. ಸೊ ಯಾರ್ಯಾರು ಹೋಗ್ತಾಯಿದ್ದೀವಿ ಅಂತ ಅಂದರೆ ನಾನು, ನನ್ನ ತಂಗಿ ಗಂಡ, ಜೀವನು ಮತ್ತು ಮಕ್ಕಳು ಎಲ್ಲರೂ ಕೂಡ ಹೋಗ್ತಾ ಇರೋದು. ನಾನಂತೂ ನಿಜವಾಗ್ಲೂ ಹೇಳ್ತೀನಿ, ವೆಂಕಟೇಶ್ವರ ನೋಡೋಕ್ಕೆ ಸಖತ್ತು ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಾಗಿ ನಾವು ಇವತ್ತು ಹೋಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಹಾಗಾಗಿ ನಾಳೆ ಹೋಗ್ತಾಯಿದ್ದೀವಿ. ನಾಳೆ ಅಂದರೆ ನೋಡೋಣ, ಟೈಮಿಂಗ್ಸ್ ಇನ್ನೂ ಏನೂ ಗೊತ್ತಿಲ್ಲ. ಬಟ್ ನಾವು ಅಂದ್ಕೊಂಡಿರೋ ಪ್ರಕಾರ ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಒಳ್ಳೆಯದು ಅಂತ. ಸೊ ಬೇಗ ದರ್ಶನವೂ ಕೂಡ ಆಗುತ್ತೆ. ಆಮೇಲೆ ಅವತ್ತು ನಾಳೆ ದೇವ್ರನ್ನ ದರ್ಶನ ಮಾಡಿಕೊಂಡು ಆ ಕಡೆಯಿಂದ ವಾಪಸ್ ಹಾಗೆ ರಿಟರ್ನ್ ಆಗೋದಾ ಅಂತ. ಇನ್ನು ಬೇರೆ ಎಲ್ಲೂ ಹೋಗೋ ಪ್ಲ್ಯಾನ್ ಏನೂ ಇಲ್ಲ, ಜಸ್ಟ್ ತಿರುಪತಿ ಅಷ್ಟೇನೆ. ನೋಡೋಣ ಹೇಗಾಗುತ್ತೆ ಏನು ಅಂತ. ಕಾಯ್ತಾ ಇದ್ದೀನಿ. ನಾನಂತೂ ನಿಜವಾಗ್ಲೂ ಎಷ್ಟು ವರ್ಷಗಳಾದಮೇಲೆ ಗೊತ್ತಾ ನಾನು ವೆಂಕಟೇಶ್ವರ ದರ್ಶನ ಮಾಡೋಕ್ಕಂತ ಹೋಗ್ತಾಯಿರೋದು, ತಿರುಪತಿಗೆ ಹೋಗ್ತಾಯಿರೋದು. ಅದೇನೋ ಗೊತ್ತಿಲ್ಲ, ದೇವ್ರು ನಮ್ಮನ್ನು ಕರ್ಸ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ವೇನೋ ಇಷ್ಟು ದಿನ. ಅಂದರೆ ಆಲ್ಮೋಸ್ಟ್ 6 ವರ್ಷ ಆದಮೇಲೆ ಹೋಗ್ತಾ ಇರೋದು ನಾವು. ತುಂಬ ಖುಷಿ ಇದೆ. ನೋಡೋಣ ಹೆಂಗೆ ಏನು ಯಾವ ರೀತಿ ದರ್ಶನ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ಲಾ ಹೇಳಪ್ಪ, ಲಾ 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 ಲಾ. ನೋ ನೋ ನೋ. ಬೇಕಾ ಹೋದ ನಿಂಗೆ? ಕೊಡು ರಿಮೋಟ್ ಕೊಡು. ಅಯ್ಯೋ ನನ್ನ ಬಂಗಾರಿ, ನಿನ್ನ ಜುಟ್ಟನ್ನು ಮಿಸ್ ಮಾಡ್ಕೋತೀನಲ್ಲ ನಾನು. ಬಂಗಾರಿದು ಜುಟ್ಟು ಕಂಡ ನನ್ನ ಬಂಗಾರ ಇದು. ಐ ಲವ್ ಯು ಸಿರಿ. ನೋ. ಯಾರು ಬಂದರು? ಈಗ ಏನು ಮಾಡ್ತಾ ಇದ್ದಾವ ಇನ್ನು? ನೀನು ಹಬ್ಬದ ಬೆಳಗ್ಗೆನೂ ಕ್ಲೀನ್ ಮಾಡ್ಸಿರ್ತೀಯನೋ. ಇನ್ನೂ ಮುಗಿಯಲ್ಲ, ಹಬ್ಬದ ಬೆಳಗ್ಗೆ ತಕ್ಕ ಕೆಲಸ ಐತಿ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಆಲ್ರೆಡಿ 8:15 ಆಗಿದೆ. ಒಂದು ಸ್ವಲ್ಪ ಹೊತ್ತು ನನ್ನ ತಂಗಿ ಕಾಲ್ ಮಾಡಿದ್ದು, ಅವಳ ಹತ್ರ ಮಾತಾಡ್ಕೊಂಡು ಕುತ್ಕೊಂಡಿದ್ದೆ. ಒಂದು ಸ್ವಲ್ಪ ಶಾಪಿಂಗ್ ಹೋಗಿದ್ದು, ಸಿಹಿಗೂ ಕೂಡ ಹಾಗೆ ಬಟ್ಟೆ ತೊಗೊಂಬರ್ಬೇಕಾಗಿತ್ತು. ಹಾಗೆ ಲಕ್ಕಿಗೆ ಕೂಡ ತೊಗೊಳಕ್ಕೆ ಹೋಗಿದ್ದಿಲ್ಲ, ಹಾಗೆ ಮಾತಾಡ್ತಾ ಇದ್ವಿ. ಇನ್ನು ಇವಾಗ ಸಿರಿಗೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡೋಣ ಇಂಡಿಪೆಂಡೆನ್ಸ್ ಡೇ ಥೀಮಲ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ರೆಡಿ. ಇನ್ನೇನು ನಾಳೆ ಕೂದಲು ತೆಗೆಸ್ಬೇಕಲ್ವ, ಬೋಡಿ ಆಗೋಗ್ತಾಳೆ. ಇನ್ನು ಮತ್ತೆ ಯಾವಾಗ ನಾನು ಈ ಥರ ಜುಟ್ಟೆಲ್ಲ ಹಾಕೋದು ಅವಳಿಗೆ ಗೊತ್ತಿಲ್ಲ. ಇಲ್ಲಿ ಬಾ ಕೂತು. ನೆಕ್ಸ್ಟ್ ಕೂದಲು ಬರುತ್ತಲ್ಲ ಆವಾಗ ಜುಟ್ಟು ಹಾಕೋದು. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತೀನಿ ಇದನ್ನು. ಅಯ್ಯೋ ಕೆಳಗಡೆನೇ ಹಾಕ್ಬಿಟ್ಯಾ? ಕೂಚು ಹಿಂಗೆ ಕೂಚು, ಮಮ್ಮಿ ಹತ್ರ ಕೂಚು. ಇಲ್ಲಿ ಹಿಡ್ಕೊ. ಇಲ್ಲಿ ಅದು ಪುಡಿ ಕೂದಲಿರೋದ್ರಿಂದ ಅಲ್ವಾ, ಒಂದು ಕಡೆ ಇಟ್ಕೊಂಡ್ರೆ ಇನ್ನೊಂದು ಕಡೆ ಉದುರು ಹೋಗ್ತಾ ಇರುತ್ತೆ ಕೂದಲು. ಎಲ್ಲನೂ ಸಮ ಮಾಡಿ ಅವಳನ್ನು ಇಟ್ಕೊಂಡು ಹೆಂಗೋ ಮೇಂಟೈನ್ ಮಾಡಿ ಹಾಕಬೇಕು. ನೋಡಿ ಆಯಿತು, ಜುಟ್ಟಾಯ್ತು. ನನಗೆ ಅವಳದು ಕೂದಲು ಹಿಂಗೆ ಕುತ್ಕೊಳ್ಳುತ್ತಲ್ಲ, ಒಂಥರ ಏನಂತಾರೆ, ಹಿಂಗೆ ಮಧ್ಯದಲ್ಲಿ ಸ್ಪ್ಲಿಟ್ ಹಾಕ್ಬಿಟ್ಟು ಒಳ್ಳೆ ಲೈಕ್ ಬೊಕ್ಕೆ ಥರ ಕುತ್ಕೊಳ್ಳುತ್ತೆ. ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಎಲ್ಲಕ್ಕೂ ಇವಾಗ ಫೋಟೋಶೂಟ್ ಮಾಡೋಣ ಸಿರಿಗೆ. ಈ ಒಂದು ಡ್ರೆಸ್ ಏನಿದೆ ಅಲ್ಲ, ಇದನ್ನು ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಪ್ಪ ಇಲ್ಲಿ ಸಿರಿ, ಅಲ್ಲಿ ನೋಡು ಸಿರಿಮ್ಮ, ಅಲ್ಲಿ ನೋಡಿ ಸಿರಿ, ಇಲ್ಲಿ ಹೇಗಿದೆ ಡ್ರೆಸ್ಸು. ಮೀಶೋನಲ್ಲಿ ತರಿಸ್ಕೊಂಡಿದ್ದು 230 ರೂಪಾಯಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಇವಾಗ ಫುಲ್ಲು ದೊಡ್ಡ ಡ್ರೆಸ್ಸು, ನೆಕ್ಸ್ಟ್ ಇಯರ್ ಕರೆಕ್ಟಾಗಿ ಆಗುತ್ತೆ. ನೋಡೋಣ. ಈಗ ಸದ್ಯಕ್ಕೆ ಇವಳಿಗೆ ಫೋಟೋ ಶೂಟೆಲ್ಲ ಮಾಡ್ಬಿಡ್ತೀನಿ, ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ತೊಗೊಳ್ತೀನಿ, ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ಸರಿ, ನಾನು ಈ ಕೂದಲಂತೂ ಸ್ವಲ್ಪ ಮಿಸ್ ಮಾಡ್ಕೊತೀನಿ.
ಸೊ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಅಷ್ಟೊತ್ತಿಗೆ ಜೀವನ್ ಕೂಡ ಬಂದರು. ಅವರು ಕೂಡ ಪಾಪುನ ಮಾತಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ಬಂತು. ತುಂಬ ಚೆನ್ನಾಗಿದೆ ಎಲ್ಲನೂ ಕೂಡ. ಆ್ಯಂಡ್ ಈ ಒಂದು ಜುಟ್ಟು ಮಾತ್ರ ನಾನು ಅದೆಷ್ಟು ಮಿಸ್ ಮಾಡ್ಕೊಳ್ತೀನೋ ಗೊತ್ತಿಲ್ಲ. ಎವ್ರಿ ಡೇ ಅವಳಿಗೆ ನಾನು ನೀಟಾಗಿ ಬಾಚಿ ಈ ರೀತಿಯಾಗಿ ಜುಟ್ಟು ಹಾಕ್ತಾಯಿದ್ದೆ. ಈ ನಡುವೆ ಅವಳಿಗೆ ಯಾವಾಗ್ಲೂ ಈ ರೀತಿ ಒಂದು ಜುಟ್ಟು ಹಾಕ್ತಾಯಿದ್ದೆ. ಫಸ್ಟೆಲ್ಲ ಅವಳಿಗೆ 2 ಜುಟ್ಟು ಹಾಕ್ತಿದ್ದೆ. ಬಟ್ ಈಗ ರೀಸೆಂಟಾಗಿ 1 ಜುಟ್ಟು. ಅದರಲ್ಲಿ ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣೋವಳು. ಆ್ಯಂಡ್ ವಿತೌಟ್ ಕೂದಲು ನನ್ನ ಮಗಳು ಹೇಗೆ ಕಾಣಿಸ್ತಾಳೆ ಅಂತಲೂ ನನಗೆ ಗೊತ್ತಿಲ್ಲ. ಯಾಕಂದರೆ ಅವಳು ಹುಟ್ಟಿದ ಇಂದನೂ ಅವಳಿಗೆ ಕೂದಲಿದೆ. ಸೊ ತುಂಬ ಕ್ಯೂಟಾಗಿ ಆವಾಗಿಂದನೂ ಜುಟ್ಟಲ್ಲಿ ಕಾಣಿಸ್ತಿದ್ಲು. ಬಟ್ ಏನೂ ಮಾಡೋಕ್ಕಾಗಲ್ಲ, ದೇವರಿಗೆ ಫಸ್ಟ್ ಮುಡಿಯಂತೂ ಕೊಡಲೇಬೇಕು. ಇದಾದಮೇಲೆ ನೆಕ್ಸ್ಟು ನಾವು ಮತ್ತೆ ಧರ್ಮಸ್ಥಳಕ್ಕೆ ಬೇರೆ ಕೊಡಬೇಕು. ಅದಾದಮೇಲೆ ಇನ್ನೆಲ್ಲೂ ಇಲ್ಲ, ಆರಾಮಾಗಿ ಕೂದಲು ಬಿಡ್ಬೋದು. ಬಟ್ ಈ 2 ಸರಿ ಅಲ್ವಾ, ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ನಾಮಕರಣಕ್ಕೆ ಬೇರೆ ನಾನು ಬೋಡಿಯಾಗಿ ಹೋಗ್ತಾಳೆ, ಬೇಡ 1 ವರ್ಷ ಆದಮೇಲೆ ಹೋಗೋಣ ಮುಡಿ ಕೊಡೋದಕ್ಕೆ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಸುಮಾರು ಜನ ನಮ್ಮ ಮನೆಯಲ್ಲಿ ಬೇಡ ಆ ಥರ ಎಲ್ಲ ಮಾಡಬಾರ್ದು, ಹೋದರೆ 9 ತಿಂಗ್ಳಿಗೆ ಹೋಗಿ, ಇಲ್ಲಾಂದರೆ 11 ತಿಂಗ್ಳಿಗೆ ಹೋಗಿ ಮುಡಿ ಕೊಟ್ಬಿಟ್ಟು ಬನ್ನಿ, ಸಮ ತಿಂಗಳಿಗೆಲ್ಲ ಹೋಗಬಾರ್ದು ಅಂತೆಲ್ಲ ಹೇಳ್ತಿದ್ರು. ಇವಾಗ 1 ವರ್ಷ ಬರ್ತಡೇ ಆದಮೇಲೆ ಅಂತ ಅಂದರೆ ಅದು 1 ಇಯರ್ ಕಂಪ್ಲೀಟಾಗಿ 2ನೇ ವರ್ಷ ನಡೆಯೋ ಥರ ಅಲ್ವಾ. ಸೊ ಹಾಗಾಗಿ ಬೇಡ ಕೊಡಬಾರ್ದು ಅನ್ನೋ ಲೆಕ್ಕ ಹೇಳಿದ್ರು. ಸರಿ ಇವಾಗಲೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡೋಣ, ಇಷ್ಟೊಂದೆಲ್ಲ ಹೇಳ್ತಿದ್ದಾರೆ ಅಂದರೆ ಸುಮ್ಮನೆ ನಮ್ಮ ಒಳ್ಳೇದಕ್ಕೆ ಹೇಳ್ತಿರ್ತಾರೆ, ಯಾಕೆ ನಾವು ಕೂಡ ಬೇಡ ಅಂದ್ಕೊಂಡು ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಸರಿ ಅಂತ ಹೊರಡೋದಕ್ಕೆ ನಿಂತ್ಕೊಂಡ್ವಿ. ಇನ್ನು ನನ್ನ ತಂಗಿಯವರು ಕೂಡ ಪಾಪುಗೆ ಅಂದರೆ ಲಕ್ಕಿಗೆ ಮುಡಿ ಕೊಡಬೇಕಾಗಿತ್ತು ಅಮ್ಮನ ಮನೆ ದೇವರಿಗೆ. ಸೊ ಇಲ್ಲಿ ನನ್ನ ಗಂಡನ ಮನೆ ದೇವರು ಮತ್ತು ಅಮ್ಮನ ಮನೆ ದೇವರು ಎರಡೂ ಕೂಡ ತಿರುಪತಿನೇ. ಸೊ ಹಾಗಾಗಿ ತಿರುಪತಿಗೆ ನಮ್ಮದು ಸಿರಿದು ಒಂದೇ. ಇನ್ನು ಲಕ್ಕಿದು ನೆಕ್ಸ್ಟ್ ಬಂದು ಅವನಿಗೂ ಮುಡಿ ಇದೆ. ಅವನದು 3 ಮುಡಿ ಆದರೆ ನನ್ನ ಮಗಳದು 2 ಮುಡಿ. ಸೊ ಈ ರೀತಿಯಾಗಿ ಅಷ್ಟೇ. ಇನ್ನು ಫೋಟೋಶೂಟೆಲ್ಲ ಆಯಿತು. ವಿಡಿಯೋ ಶೂಟು ಮತ್ತು ಫೋಟೋಶೂಟು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಂಡೆ. ಆ್ಯಂಡ್ ಅದನ್ನು ರೀಲ್ಸಲ್ಲಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾಳೆ ಇಂಡಿಪೆಂಡೆನ್ಸ್ ಡೇಗೆ ಸಿರಿಗೆ ಒಂದಷ್ಟು ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಮತ್ತು ವಿಡಿಯೋಸ್ ಕೂಡ ತೊಗೊಂಡಿದ್ದಾಯಿತು. ಇನ್ನೇ ನಾಳೆ ಬೋಡಿ ಆಗಿಬಿಡ್ತಾಳಲ್ಲ, ಅದೊಂದು ಇದಕ್ಕೆ ಇವಾಗಲೇ ಎಲ್ಲ ವಿಡಿಯೋ ಫೋಟೋಸ್ ಎಲ್ಲ ತೊಗೊಂಡ್ವಿ. ನಿಂಗೆ ಏನು ಅನ್ನಿಸ್ತೈತ್ರಿ? ಏನು ಅನ್ನಿಸ್ತೈತೆ? ಮಗಳು ಬೋಡಿ ಆಯ್ತವಳಲ್ಲ, ಅವಳು ಹುಟ್ಟಿದಾಗಿಂದ ಕೂದಲು ನೋಡಿ 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 ಹೆಂಗೆ ಇಮ್ಯಾಜಿನೇಷನಲ್ಲಿ ನಾವೇ ಹಿಂಗೆ ಕಾಣಿಸ್ಬೋದಾ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಅಂದರೆ ಹೆಂಗಿರ್ತಾಳೆ, ಹೆಂಗೆ ಕಾಣಿಸ್ಬೋದು ಇವಳು ಸಿರಿ ಬೋಡಿನಲ್ಲಿ ಅಂತ. ಹುಟ್ತಾನೆ ಇಷ್ಟು ಕೂದಲಿತ್ತು ಅವಳಿಗೆ, ಆಲ್ಮೋಸ್ಟ್ ಒಂದು 2 ಇಂಚ್ ಅಷ್ಟು ಅಲ್ವೇನ್ರಿ. ಇವಾಗಂತೂ ತಲೆ ಮೇಲೆ ಒಂಥರ ಬೊಕ್ಕೆ ಥರ ಹಿಂಗೆ ಫ್ಲವರ್ ಹಂಗೆ ಕುತ್ಕೊಳ್ಳೋದು ಕೂದಲು. ಇವಾಗ ಬೋಡಿ ಆಗೋಯ್ತಾಳೆ, ಬೋಡಿ ಸಿರಿ. ನಾನು ಜೀವನ್ ಹೊರಗಡೆ ಹೋಗಿದ್ರು ಒಂದಷ್ಟು ಡಾಕ್ಯುಮೆಂಟ್ಸ್ನೆಲ್ಲ ಜೆರಾಕ್ಸ್ ತೊಗೊಂಬರೋದಕ್ಕೆ ಅಂತ. ಅವಾಗ ಸಿರಿಗೆ ಜುಟ್ಟೆಲ್ಲ ಹಾಕಿ ನೋಡಿ ಕ್ಯೂಟಿ ಥರ ರೆಡಿ ಮಾಡಿದ್ದೀನಿ. ನನ್ನ ಮಗ ಕ್ಯೂಟಿ ಥರ. ಈ ಜುಟ್ಟಂತೂ ನಾನು ಸಖತ್ ಮಿಸ್ ಮಾಡ್ಕೊತೀನಿ. ಅಂದರೆ ಜೇಜಿ ಕೊಡ್ತೀವಲ್ಲ, ಪರವಾಗಿಲ್ಲ. ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಲೈಕ್ ಎಷ್ಟು ಒಂಥರ ಯೂಸ್ ಆಗುತ್ತೆ ಅಂತ ಅಂದರೆ, ಇವಳದು ಚಿಕ್ಕ ವಯಸ್ಸಿಂದ ಎಲ್ಲ ಮೆಮೊರೀಸ್ನೂ ಕೂಡ ನಾನು ಸೇವ್ ಮಾಡ್ಕೊಂಡಿದ್ದೀನಿ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದೊಂಥರ ತುಂಬ ಖುಷಿ. ಆ್ಯಂಡ್ ಈ ಜುಟ್ಟು ವಾವ್, ಇನ್ನೂ ತಿಕ್ಕಾಗಿ ಚೆನ್ನಾಗಿ ಬರಲಿ ನಿಮ್ಮ ಮಗಳಿಗೆ, ಚೆನ್ನಾಗಿ ಬರಲಿ, ಚೆನ್ನಾಗಿ ದೊಪ್ಪಕ್ಕೆ ಸಖತ್ತಾಗಿ ಜೇಜಿ ಕೊಡ್ತಾನೆ ಕೂದಲು ಅಲ್ಲಪ್ಪ, ಅಲ್ಲವ ಅಲ್ಲ ಮಗಳೇ ಮುಚ್ಚು. ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ ಊಟಕ್ಕೆ. ನನಗಿವಾಗ ಟೈಮ್ ಇಲ್ಲ ಅಡುಗೆ ಮಾಡೋದಕ್ಕೆ ಎಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಮೊಬೈಲ್ ಚಾರ್ಜ್ ಖಾಲಿ ಆಗಿತ್ತು, 4% ಇತ್ತು ಅಷ್ಟೇ. ಹಾಗಾಗಿ ಚಾರ್ಜ್ ಹಾಕಿದ್ದೀನಿ, ಹೋಗಬೇಕು. ಬೆಳಗಿಂದ ನಂದಂತೂ ಮನೆ ಕೆಲಸ ಬರೀ ಕೆಲಸನೇ ಆಗೋಯ್ತು. ಇನ್ನು ರಾಣಿಯವರು ನೈಟ್ ಹಂಗೆ ಹೊರಡೋಣ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮಾಡಬೇಕಲ್ವಾ. ಇನ್ನೇನು ಮನೆಯಲ್ಲಿ ಮತ್ತೆ ತಿಂದಿದ್ದ ಪಾತ್ರೆನೆಲ್ಲ ಸಿಂಕಿಗೆ ಹಾಕಿದ್ರೆ ಮತ್ತೆ ಅದನ್ನೆಲ್ಲ ತೊಳೆದಿಟ್ಟು ಮತ್ತೆ ಅವೆಲ್ಲ ಇದಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಹಿಂಗಿದ್ರು ದೇವ್ರ ದೀಪ ಎಲ್ಲ ಹಚ್ಚಿದ್ದೀನಿ, ಉಪ್ಪಿನ ದೀಪ ಕೂಡ ಹಚ್ಚಿದ್ದೀನಿ. ಉಪ್ಪಿನ ದೀಪ ನಾನು ನೋಡ್ತೀನಿ ಹೇಗಾಗುತ್ತೋ ಹಾಗೆ. ಯಾಕಂದರೆ ಇವಾಗ ನಾವು ಹೊರಡೋ ಟೈಮಲ್ಲಿ ಅದನ್ನು ಕರ್ಗಿಸಿ ಇಟ್ಟು ಹೋಗ್ತೀನಿ, ಬಂದಮೇಲೆ ಅದನ್ನು ಗಿಡಕ್ಕೆ ಹಾಕ್ತೀನಿ ಅಷ್ಟೇನೆ. ಸೊ ಗೊತ್ತಿಲ್ಲ ಫ್ರೆಂಡ್ಸ್, ಏನೋ ಒಂಥರ ಖುಷಿಗೆ ಕಣ್ಣೀರು, ಗೊತ್ತಿಲ್ಲ. 6 ಇಯರ್ಸ್ ಆದಮೇಲೆ ನಾನು ತಿರುಪತಿಗೆ ಹೋಗ್ತಾಯಿದ್ದೀನಿ. ಏನೋ ಯಾವಾಗಲೂ ಅನ್ಕೋತಿದ್ವಿ, ದುಡ್ಡು ಇಟ್ಕೊತಾ ಇದ್ವಿ, ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಅದು ಏನೋ ಆಗ್ತಾನೇ ಇರಲಿಲ್ಲ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಏನೋ ಒಂಥರ ಬೇಜಾರಾಗೋದು ಅವಾಗ. ಹೋಗೋಣ ಅಂತ ಹಿಂಗೆ ಮುಂದೂಡ್ಕೊಂಡು ಬಂದಿದ್ದಾಯಿತು. ನಾವು ನಮ್ಮ ಮನೆ ಗೃಹ ಪ್ರವೇಶ ಆದಮೇಲೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡ್ವಿ.
ಅಂದರೆ ನಮ್ಮ ಮನೆ ಗೃಹಪ್ರವೇಶ ಆಗಿದ್ದು ನವಂಬರಲ್ಲಿ. ನಾವು ಡಿಸೆಂಬರ್ ಆರ್ ಜಾನ್ವರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಜಾನ್ವರಿನಲ್ಲಿ ಏನಾಯಿತು, ಅವಾಗ ಹಿಂಗೆ ಏನೋ ದುಡ್ಡು ಕೂಡಿಟ್ಕೊಂಡ್ವಿ, ಆಮೇಲೆ ಆಗಲಿಲ್ಲ ಹೋಗೋದಕ್ಕೆ. ಇನ್ನು ಫೆಬ್ರವರಿಗೆ ಹೋಗೋಣ ಬಿಡು ಅಂತ ಅಂದ್ಕೊಂಡ್ವಿ. ಫೆಬ್ರವರಿ ಎಂಡಿಂಗ್ ಹಂಗೆ ಜೀವನ್ಗೆ ಆಕ್ಸಿಡೆಂಟ್ ಆಯಿತು, ಆಗಲೇ ಇಲ್ಲ. ಅದಾದಮೇಲೆ ನಾನು ಕನ್ಸೀವ್ ಆದೆ. ಆಮೇಲಿಂದ ಅದು ಆ ಒಂದು ಜರ್ನಿ ಟ್ರಾವೆಲ್ ಮಾಡಬಾರ್ದು ಅಂತ. ಅದಾದಮೇಲೆ ನೆಕ್ಸ್ಟು ಬಾಣಂತನ ಅದು ಇದು ಇವಾಗ ಮಗುದು. ನಿಜವಾಗ್ಲೂ ಇಷ್ಟು ದಿನ, ಆಮೇಲೆ ಅದಕ್ಕೂ ಮುಂಚೆ ಅಂತ ಅಂದರೆ ಗೊತ್ತಿಲ್ಲ, ಮನೆ ಕಟ್ಟೋದ್ರಲ್ಲಿ ಬ್ಯುಸಿ ಆಗೋಗ್ಬಿಟ್ವಿ. ಆ ಒಂದು ಇದರಲ್ಲಿ ಹೆಂಗೆ ನಮ್ಮ ಟೈಮ್ ಎಷ್ಟು ಬೇಗ ಮುಂದೆ ಹೊಟ್ಟೋಗ್ಬಿಡ್ತು ಅಂತಂದರೆ 6 ವರ್ಷ ಆದಮೇಲೆ ನಾವು ಹೋಗ್ತಾ ಇದ್ದೀವಿ. ಅದೊಂಥರ. ಕೆಲವರು ಪ್ರತಿ ವರ್ಷಕ್ಕೊಂದ್ಸಲಿ ಅಲ್ಲೋ ಇಲ್ಲ 2 ಸಲಿನೋ ಹೋಗ್ತಾ ಇರ್ತಾರೆ ದೇವಸ್ಥಾನಕ್ಕೆ. ಬಟ್ ನಮ್ದು ಯಾಕೆ ಇಷ್ಟು ವರ್ಷ ಆಗೋಯ್ತು ಅಂತ ನಾನೇ ಕ್ವಶನ್. ಅಂದರೆ ನಾವೂ ನೆಗ್ಲೆಕ್ಟ್ ಮಾಡಿದ್ದೀವಿ. ಹೌದು, ಹೋಗೋಣ ಬಿಡು ಅಂತ. ಫೈನಲಿ ಹೋಗ್ತಿದ್ದೀವಲ್ಲ, ಅದೊಂಥರ ಖುಷಿ. ಗೊತ್ತಿಲ್ಲ, ಎಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಅನ್ನಿಸ್ತಿದೆ. ಆ್ಯಂಡ್ ನಿಜವಾಗ್ಲೂ ನಾನು ವೆಂಕಟೇಶ್ವರ ನೋಡೋಕ್ಕೆ ಸಖತ್ತು ವೆಯ್ಟ್ ಮಾಡ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ, ಇಷ್ಟು ಖುಷಿ ನನಗೆ ಯಾವತ್ತೂ ಆಗಿರಲಿಲ್ಲ. ಇಡೀ ನನ್ನ ಲೈಫಲ್ಲಿ ನಾನು ತಿರುಪತಿ ಅಂತ ಅಂದ್ಕೊಂಡಾಗ ನನಗೆ ಇಷ್ಟು ಖುಷಿ ಯಾವತ್ತೂ ಆಗಿರಲಿಲ್ಲ. ಇದೇ ಫಾರ್ ದ ಫಸ್ಟ್ ಟೈಮ್. ಒಂಥರ ತುಂಬ ಎಮೋಷ್ನಲ್ ಆಗ್ತಾಯಿದ್ದೀನಿ. ಯಾವಾಗ ನೋಡ್ತೀನಿ ಅನ್ನೋ ಒಂದು ಖುಷಿನೇ ಜಾಸ್ತಿ ಇದೆ ನನಗೆ. ಫೈನಲಿ ಹೋಗ್ತಿದ್ದೀನಿ. ಫೈನಲಿ ನನ್ನ ಮಗಳಿಂದ. ಇಲ್ಲ ಅಂದಿದ್ರೆ ಮೋಸ್ಟ್ ಪ್ರಾಬ್ಲಿ ಇನ್ನೂ ಮುಂದಕ್ಕೆ ಆಗ್ತಿದ್ವೋ ಏನೋ. ಅದಿರುತ್ತೆ ಗೊತ್ತಾ, ದೇವ್ರನ್ನ ನಾವು ಯಾವಾಗ ನೋಡ್ಬೇಕಂತ ಹೇಳ್ತೀವೋ ಆವಾಗಲೇ ದೇವ್ರು ನಮ್ಮನ್ನು ಕರ್ಸ್ಕೊಳ್ಳೋದು ಅಲ್ಲ. ತಪ್ಪು. ದೇವ್ರು ಯಾವಾಗ ನಮ್ಮನ್ನು ನೋಡಬೇಕು ಅಂತ ಇರ್ತಾನೋ ಆವಾಗ ನಮ್ಮನ್ನು ಕರೆಸ್ಕೊತಾನೆ. ನಾವು ನೋಡಬೇಕು ಅಂತ ಆಗಲ್ಲ ಅಲ್ವಾ? ನಿಜ ಅಂದರೆ ಕಮೆಂಟ್ ಮಾಡಿ, ಓಕೆನಾ? ನಿಮ್ಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು. ಬಟ್ ನನಗಂತೂ ಸೀರಿಯಸ್ಲಿ ನಾನು ತುಂಬ ಇಷ್ಟಪಡೋದು ಅಂದರೆ ವೆಂಕಟೇಶ್ವರ. ನನ್ನ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲೂ ಅಷ್ಟೇ ನನಗೆ ಇದೇ ಥರನೇ ಬೇಕು ಫೋಟೋ ಫ್ರೇಮ್ ಅಂತ ಅಂದ್ಬಿಟ್ಟು, ಇಷ್ಟೇ ದೊಡ್ಡದಾಗೇ ಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ಅದೇನೋ ಗೊತ್ತಿಲ್ಲ, ನನಗೆ ವೆಂಕಟೇಶ್ವರ ಅಂದರೆ ಫುಲ್ ಇಷ್ಟ. ನನಗೆ ಎಲ್ಲೇ ಹೋದ್ರೂ ನಮ್ಮ ದಾರಿನಲ್ಲಿ ವೆಂಕಟೇಶ್ವರ ಅನ್ನೋರು, ಅಂದರೆ ಲೈಕ್ ವೆಂಕಟೇಶ್ ಅನ್ನೋರು ಇದೇ ಹೆಸರೇ ಸಿಗುತ್ತೆ. ಎಷ್ಟೋ ನಮ್ಮ ಲೈಫಲ್ಲಿ ನಾವು ನೋಡಿದ್ದೀವಿ ಅಲ್ವೇನ್ರಿ? ನಿಂಗೇನು ಅನಿಸುತ್ತೆ ಹೇಳು? ನನ್ನ ಗಂಡನ ಕೇಳ್ತೀನಿ ಇವಾಗ, ಅವ್ರು ಹೇಳ್ತಾರೆ. ಹೇಳು ನಿನಗೇನು ಅನಿಸುತ್ತೆ? ನನಗೂ ತುಂಬ ಖುಷಿ ಆಗ್ತಿದೆ. ತುಂಬ ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡು ಏನಾದ್ರು ಪ್ರಾಬ್ಲಮ್ ಆಗಿ ಹೋಗಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಹೋಗ್ತಿದ್ದೀವಲ್ಲ, ಖುಷಿ ಆಗ್ತಿದೆ. ಅದು ಸಿರಿ ಜೊತೆನೂ ಹೋಗ್ತಿದ್ದೀವಲ್ಲ. ಸಿರಿ ಜೊತೆಗೆ ಹೋಗ್ತಾ ಇರೋದು ಏನೋ ಒಂಥರ ಫ್ರೆಂಡ್ಸ್, ಹೇಳೋಕ್ಕಾಗ್ತಿಲ್ಲ. ನನಗೆ ತುಂಬ ಕ್ಲೋಸ್ ಇರೋರನ್ನ ನಾವು ಇವತ್ತು ಮೀಟ್ ಮಾಡೋಕೆ ಹೋಗ್ತಿದ್ವಿ ಅನ್ನೋ ಥರ. ಏನೋ ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ, ಬಟ್ ಹೆಂಗೆ ಸಖತ್ತು ಇದೊಂಥರ ಫೀಲಿಂಗ್ ಗುಡ್ ಅಂತ ಅನ್ನಿಸ್ತಿದೆ ಅಷ್ಟೆ. ಎಷ್ಟು ನಮ್ಮ ಲೈಫ್ ಚೇಂಜ್ ಆಗಿದೆ 6 ಇಯರ್ಸಲ್ಲಿ. ನಮ್ಮ ಲೈಫ್ ತುಂಬ ಚೇಂಜ್ ಆಗಿದೆ ಅಲ್ವಾ? ನಾವು ಲಾಸ್ಟ್ ಹೋದಾಗ ಅಲ್ವಾ, ನಾವು ಯಾವ ಮನೆಯಲ್ಲಿ ಇದ್ದಿದ್ದು ಹೇಳು? ಅಪ್ಪನ ಕರ್ಕೊಂಡು ಹೋದಾಗ ಟೆರೆಸ್ ಮೇಲೆ ಎಷ್ಟು ಚಿಕ್ಕ ಮನೆ ಗೊತ್ತಾ? ಅದು ನಮ್ಮ ಹಾಲ್ ಕೂಡ ಇಲ್ಲ, ಅಷ್ಟು ಹಾಲು ಇರಲಿಲ್ಲ. ಅಷ್ಟು ಚಿಕ್ಕ ಮನೇಲಿ ಇದ್ದಿದ್ದು ನಾವು. ಇವತ್ತು ದೇವ್ರು ನಮ್ಗೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ, ಅದೇ ಹೇಳ್ತಾರೆ ಗೊತ್ತಾ, ನಾನು ಕೇಳ್ಕೊತಾ ಇದ್ದಿದ್ದು ಇಷ್ಟೇ ಫ್ರೆಂಡ್ಸ್, 2 BHK ಮನೆ ಕಟ್ಕೊಳತ್ತಾರನ್ನಾದರೂ ಮಾಡ್ಕೊಳಪ್ಪ ದೇವ್ರೆ ಪ್ಲೀಸ್ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೆ. ನಾನು ಯಾವಾಗಲೂ ಹೇಳ್ಕೊತಿದ್ದೆ ಅದನ್ನು ಜೀವನ ಹತ್ರ. ಅಟ್ಲೀಸ್ಟ್ ಒಂದು 2 BHK ಮನೆ ಕಟ್ಕೊಳ್ಳೋ ಥರನಾದರೂ ದೇವ್ರು ನಮಗೆ ಕೊಟ್ಟರೆ ಸಾಕು ಅಂತ. ನಿಜವಾಗ್ಲೂ ನಂಬಲ್ಲ, ದೇವರು ಎತ್ತಿ ಫುಲ್ ಒಂದು ಹೂವು ಕೇಳಿದ್ರೆ ನಾವು ಫುಲ್ ಬೊಕ್ಕೆ ಸಮೇತ ಕೊಟ್ಬಿಟ್ಟ ನಮಗೆ. ಇಷ್ಟು ದೊಡ್ಡ ಮನೆ ನಿಲ್ಲಿಸಿದ್ದೀವಿ ನಾವು. ನಿಜವಾಗ್ಲೂ ನಾನು ಈ ಎಲ್ಲ ವಿಷಯಕ್ಕೂ ಏನೇನು ಗೊತ್ತಾ, ಲೈಕ್ ನಮ್ಮ ಮನೆ ಕಟ್ಟಿರೋ ವಿಷಯಕ್ಕಾಗಿರ್ಬೋದು, ನಮ್ಮ ಸಿರಿ ವಿಷಯಕ್ಕಾಗಿರ್ಬೋದು, ಎಲ್ಲದಕ್ಕೂ ನಾನು ಥ್ಯಾಂಕ್ಸ್ ಹೇಳಬೇಕು ದೇವರಿಗೆ. ಸಖತ್ತು. ಅದರಲ್ಲೂ ಮೇಯ್ನಾಗಿ ಅಲ್ಲ, ನಮ್ಮ ಮನೆ ವಿಷಯಕ್ಕೆ ನಾನು ಲಾಸ್ಟ್ ಟೈಮ್ ಹೋದಾಗ ನಾನು ಕೇಳ್ಕೊಂಡಿದ್ದು ಇಷ್ಟೇ, ಒಂದು 2 BHK ಮನೆ ಕಟ್ಕೊಳ್ಳೋ ಥರ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ಕೊಂಬಂದಿದ್ದೆ ನಾನು ಲಾಸ್ಟ್ ಟೈಮ್ ಹೋದಾಗ. ಅಂದರೆ 6 ಇಯರ್ಸ್ ಬ್ಯಾಕು ನನ್ನ ಮಗಂಗೆ ಮುಡಿ ಕೊಡೋಕ್ಕೆ ಹೋದಾಗ ಅವಾಗ ನಾನು ಇದೇ ಥರನೇ ಕೇಳ್ಕೊಂಬಂದಿದ್ದು. ನಮಗೊಂದು 2 BHK ಮನೆ ಕಟ್ಕೊಳ್ಳೋ ಥರನಾದರೂ ನಮ್ಗೆ ಯೋಗ ಕೊಡು ಪ್ಲೀಸ್ ದೇವ್ರೆ ಅಂತ ಅಂದ್ಕೊಂಡು ಬಂದಿದ್ದೆ ನಾನು. ಸೀರಿಯಸ್ಲಿ ನನಗೆ ಅದಕ್ಕೆ ಪ್ರತಿ ದಿವಸ ನಾನು ದೇವ್ರನ್ನ ಅಷ್ಟು ಪೂಜೆ ಮಾಡೋದು, ನಂಬೋದು, ಎಲ್ಲದರಲ್ಲೂ ನಮ್ಮನ್ನು ಕೈ ಹಿಡ್ದಿದ್ದಾನೆ ಅಷ್ಟೆ ಅಲ್ವಾ? ಗೊತ್ತಿಲ್ಲ ಫ್ರೆಂಡ್ಸ್, ಮನೆ ದೇವ್ರನ್ನ ಮಾಡಬೇಕು ಅಂತ ಅವಾಗೆಲ್ಲ ಸಖತ್ ಹೇಳೋರು. ನಾನು ಅವಾಗೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊತಾನೆ ಇರಲಿಲ್ಲ. ಇದು ಎಷ್ಟು ಜನ ನಂಬ್ತಾರೋ ಏನೋ ಗೊತ್ತಿಲ್ಲ, ಬಟ್ ಹೌದು, ಯಾರು ನಮ್ಮ ಕೈ ಹಿಡಿತಾರೋ ಇಲ್ವೋ, ದೇವರೊಬ್ಬ ಇದ್ದಾನೆ, ಅವ್ನ ಕೈ ಹಿಡ್ದೇ ಹಿಡಿತಾನೆ. ಎಂಥ ಕಷ್ಟದ ಟೈಮಲ್ಲೂ ನಮ್ಮ ಕೈ ಬಿಡಲ್ಲ.
ದೇವ್ರು ಇದ್ದೇ ಇದ್ದಾನೆ. ನಾವೇನು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಅಯ್ಯೋ ಆಯ್ತು ಗೊತ್ತಿಲ್ಲ ನನ್ಗೆ ಎಷ್ಟು ಯಾಕೆ ಖುಷಿ ಆಗ್ತಿದೆ ಅಂತ. ಆ್ಯಂಡ್ ನಿಜವಾಗ್ಲೂ ಅಲ್ಲಿ ನಾನು ವೆಂಕಟೇಶ್ವರ ನೋಡಿದಾಗ ಅಳುನೇ ಬರುತ್ತೆ ಏನೋ ಗೊತ್ತಿಲ್ಲ. ಸರಿ, ನನ್ನ ಮಗಳ ಜೊತೆ ಹೋಗ್ತಿದ್ದೀನಿ. ಗೊತ್ತಿಲ್ಲ ನಾನು ಈ ಕ್ಲಿಪ್ಪಿಂಗ್ ಹಾಕ್ತೀನೋ ಏನೋ ಗೊತ್ತಿಲ್ಲ ನನಗೆ, ಯಾಕಂದರೆ ನಂಗೆ ಸಖತ್ ಅಳು ಬಂತು. ನಾನು ಏನೋ ಹೇಳ್ಕೊಂಬಿಟ್ಟೆ ಗೊತ್ತಿಲ್ಲ, ಮನಸ್ಸಲ್ಲಿರೋ ಮಾತೆಲ್ಲ ಬಂದ್ಬಿಡ್ತು. ಬಟ್ ಆಜು ರೆಕಾರ್ಡ್ ಮಾಡ್ಕೊಟ್ಟೆ. ಹೋಗೋಣ. ನನಗೆ ಯಾವಾಗ ನಾನು ಹೋಗ್ತೀನೋ ಯಾವಾಗ ನಾನು ನೋಡ್ತೀನೋ ಅನ್ನೋ ಥರ. ನೆಕ್ಸ್ಟ್ ಇಲ್ಲಿಂದ ನಿಜವಾಗ್ಲೂ ಹೇಳ್ತೀನಿ, ವರ್ಷಕ್ಕೆ 2 ಸತಿ ಆದರೆ 2 ಸತಿನೂ ಹೋಗ್ತೀನಿ ನಾನು. ಪ್ರಾಮಿಸ್ ಮಾಡ್ತೀನಿ ನಾನು ದೇವರಿಗೆ. ಅಟ್ಲೀಸ್ಟ್ ತಿಂಗಳ ಹೋಗೋ ಅಷ್ಟೆಲ್ಲ ನಮಗೆ ದೇವ್ರು ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ವರ್ಷಕ್ಕೆ 2 ಸತಿ ಆದರೂ ದೇವ್ರು ನಮ್ಮನ್ನು ಕರ್ಸ್ಕೊಳ್ಳೋ ಅಷ್ಟು ಯೋಗ್ಯತೆ ಕೊಡಲಿ ನಮಗೆ. ನಾವು ಹೋಗೋಂಗಾಗಲಿ, ಆ ಯಾತ್ರೆ ಮಾಡೋ ಹಂಗಾಗಲಿ ಅಷ್ಟೇ.